ತಲೆ ಮಾಂಸ 2 kg, ತಲೆ ಮಾಂಸ ಗ್ರೇವಿ. ಹಾಂ, ತಲೆ ಮಾಂಸ ಸ್ಟಾರ್ಟ್ ಮಾಡೋಣ ಸರ್. ಹಾಂ, ಖಾಲಿ ಫ್ರೈಲಾ? ಹಾಂ, ಖಾಲಿ ಫ್ರೈಲು, ಆಯಿಲು, ಈರುಳ್ಳಿ, ಟೊಮೆಟೊ. ನಮ್ಮ ಆಂಧ್ರ ಸ್ಟೈಲ್ ಅಂತಂದರೆ ಈರುಳ್ಳಿ, ಟೊಮೆಟೊ, ಕರಿಬೇವು ಬಿಡಲೇಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು, ಫುಲ್ ಕರಗಬೇಕು. ಕರಗಿದಾಗಲೇ ಫ್ಲೇವರ್ ಅನ್ನೋದು ಆಚೆ ಬರೋದು. ಕರಿಬೇವು, ಈ ಕರಿಬೇವು ಫ್ಲೇವರೇ ಬೇರೆ ಸರ್. ಆ ಸ್ಮೆಲ್ ಬಂದ್ರೇ ಒಂಥರ. ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಸ್ವಲ್ಪ ರೋಸ್ಟ್ ಆಗಬೇಕಾಗೆ. ಅರಿಶಿನ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್, ಸ್ವಲ್ಪ ನೀರು. ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದು ನೋಡಿ. ಸೊ ಇದಕ್ಕೆ ಆಲ್ರೆಡಿ ಬೇರೆ ಮಸಾಲೆನ ಹಾಕಿರಂಗಿದ್ದೀರಾ? ಲೈಟಾಗಿ ಉಪ್ಪು ಖಾರ, ಉಪ್ಪು ಖಾರ ನೀರೆಲ್ಲ ಹಾಕಿ ಹಾಂ ಬೇಯಿಸಿರೋದು. ಓಕೆ, ಎಷ್ಟು ಕೂಗು? ಒಂದು 2-3 ಕೂಗ? ಹಾಂ, 2 kg ಬೇಯಿಸಿರೋ ತಲೆ ಮಾಂಸ. ಹೌದು. ಸೊ ಒಂದ್ಸರಿ ಆಲ್ರೆಡಿ ಬೇಯಿಸ್ಕೊಂಡಿರ್ತಾರೆ ಕುಕ್ಕರ್, ಅದಕ್ಕೇ ಸಕ್ಕ ಸಾಫ್ಟ್ ಆಗಿರುತ್ತೆ ಅದು. ಹೌದು ಸರ್. ತಲೆ ಮಾಂಸ ಎಲ್ಲ ಮೂಳೆ ಅಂತಾರೆ, ಅದು ಬೆಂದ ಮೇಲೆ ಟೇಸ್ಟ್ ಇದೆ. ಹೌದು. ಒಗ್ಗರಣೆ ಆಗಿದೆ. ಸ್ವಲ್ಪ ಅದು ಬೇಯಬೇಕಾಗಿದೆ. ಲೈಟಾಗಿ ಗರಂ ಮಸಾಲ, ಮಟನ್ ಮಸಾಲ ಹಾಕಿ. ಮಟನ್ ಮಸಾಲ. ಓಕೆ. ಸ್ವಲ್ಪ ಲೈಟಾಗಿ ಆಯಿಲ್ ಬಿಡೋ ಥರ ಇರಬೇಕು, ಬರುತ್ತೆ. ಆದಮೇಲೆ ಸರ್ವ್ ಮಾಡ್ತಾರೆ. ಎಷ್ಟು ಸಾಫ್ಟ್ ಆಗಿದೆ, ಆಲ್ರೆಡಿ ಬೆಂದೋಗಿದೆ. ಹಾಂ ಹಾಂ, ಬಾಯಲ್ಲಿ ಇಟ್ಟರೆ ಹಾಗೇ ಹೊರಗೆ ರೆಡಿ? ಹಾಂ, ರೆಡಿ ಸರ್. ಎಷ್ಟು ಫಾಸ್ಟ್ ಆಗೋದು ಸರ್? 5 ನಿಮಿಷ 10 ನಿಮಿಷಕ್ಕೆ ಒಂದೊಂದು ರೆಸಿಪಿ ಮಾಡಿಬಿಡ್ತೀರಾ ನೀವು? ಇದರಲ್ಲಿ ನಮ್ಮಲ್ಲಿ ಎಂಥದ್ದು ಮಿಕ್ಸಿಂಗ್ ಯಾವುದೂ ಇಲ್ಲ. ಬರೀ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಉಪ್ಪು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾನು ಯೂಸ್ ಮಾಡೋದು ಇಲ್ಲ. 15 ವರ್ಷದಿಂದ ರೆಗ್ಯುಲರ್ ಆಗಿ ಕಸ್ಟಮರ್ಸು ನನ್ನ ಹತ್ರ ರೆಗ್ಯುಲರ್ ಬರೋ ಕಸ್ಟಮರ್ಸೇ. 15 ವರ್ಷದಿಂದ ತಿಂತಾ ಇದ್ದಾರೆ. ಅವ್ರಿಗೆ ಏನೇ ಒಂದು ತೊಂದರೆನೂ ಆಗಿಲ್ಲ ಇದುವರೆಗೂ. ಓಕೆ.